ನಮಸ್ಕಾರ ಚಂದ್ರು. ನಮಸ್ಕಾರ. ಎಲ್ಲಿ ಸುಮಾರು ದಿವಸ ಕಾಣ್ತಾ ಇಲ್ವಲ್ಲ? ಹೇಳ ಸ್ವಲ್ಪ ಹೊರಗಡೆ ಎಲ್ಲ ಬೇರೆ ಬೇರೆ ಕೆಲಸ ಕಾರ್ಯಗಳು ಓಡಾಡ್ತಿದ್ದೆ, ಹಾಗಾಗಿ ಗಾಡಿ ಈಗ ದೇವರು ದಿಂಡ್ರು ದೆವ್ವ ಭೂತ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ದೆವ್ವ ಇದ್ಮೇಲೆ ದೇವರು ಇರುತ್ತೆ, ದೇವರು ಇದ್ಮೇಲೆ ದೆವ್ವ ಇರುತ್ತೆ. ಹಾಗೆ ದೆವ್ವ ಮತ್ತು ಭೂತಗಳ ನಡುವಿನ ಒಂದು ವ್ಯತ್ಯಾಸಗಳನ್ನ ತಿಳಿಸಿ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು? ಒಳ್ಳೆಯದು ಒಳ್ಳೆ ಮನಸ್ಸಿಂದ ಒಳ್ಳೆಯದನ್ನ ನಂಬೋರು ಇರ್ತಾರೆ, ಕೆಟ್ಟದನ್ನ ನಂಬೋರು ಇರ್ತಾರೆ. ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಅವರವರ ನಂಬಿಕೆ ಮೇಲೆ ನಿರ್ಧಾರ ಆಗ್ತದೆ ಅಷ್ಟೇ. ಈಗ ಎಷ್ಟೋ ದಿನ ದೇವ್ರು ಇದ್ದಾರೆ ಅಂತ ನಂಬಿಕೆಯಲ್ಲೂ ಅವರ, ದೇವ್ರು ಇಲ್ಲ ಅನ್ನೋ ನಂಬಿಕೆಯಲ್ಲಿ ಅವರ. ಈಗ ನಾವೆಲ್ಲರೂ ಹೋಗ್ತಾ ಇರ್ತೀವಿ ಅರ್ಜೆಂಟಲ್ಲಿ, ಎಲ್ಲಾರು ಏನಾರೋ ಈಗ ಒಂದು ಬಸ್ ಕ್ಯಾಚ್ ಮಾಡಬೇಕು ಅಥವಾ ಇನ್ನೊಂದು ಆಸ್ಪತ್ರೆಯಲ್ಲಿ ಯಾರು ಒಂದು ಅಡ್ಮಿಟ್ ಮಾಡಿರ್ತೀವಿ. ತಕ್ಷಣಕ್ಕೆ ನಮಗೆ ಕೆಟ್ಟದಾಗ್ಬಿಟ್ರೆ ದೇವ್ರು ಇಲ್ಲ ಅಂತೀವಿ, ಒಳ್ಳೇದಾಗ್ಬಿಟ್ರೆ ನಮ್ಮಪ್ಪ ನನ್ನ ಕಾಪಾಡ್ದ ಅಂತೀವಿ. ನಾವು ಮನುಷ್ಯರು ನಾವು ಯಾವ ಥರ ಅದನ್ನು ಸ್ವೀಕಾರ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ನಂಬಿಕೆ ಮೇಲೆ ದೇವ್ರು ಇದನ್ನ ಇಲ್ವೋ ಅನ್ನೋದು ಗೊತ್ತಿಲ್ಲ. ಕೆಲವರು ಬೈಕ್ ಹೋಗ್ತಾ ಇದ್ದಕ್ರೆ ಒಂದು ಬೆಕ್ಕು ಅಡ್ಡ ಬಂದ್ಬಿಡ್ತು ಅಂದ್ಬಿಟ್ಟು ಆ ಬೈಕ್ನ ಹಿಂದಕ್ಕೆ ತಿರ್ಗಿಸ್ಕೊತಾರೆ. ಅದು ಮೂಢನಂಬಿಕೆನ ಅಪನಂಬಿಕೆ. ಆಯ್ತು, ನಿಮ್ಮ ಪ್ರಕಾರ ಬೆಕ್ಕು ಅಡ್ಡ ಬಂದ್ಬಿಡ್ತು ಅಂತ ಹೇಳಿ ಬೈಕ್ ವಾಪಸ್ ತಗೋತಾರೆ. ನರಿ ಮುಖ ನೋಡಿದ್ರೆ ಒಳ್ಳೇದು ಅಂತೀವಿ, ನರಿನ ನಾವು ತಗೊಂಬಂದು ಮನೇಲಿ ಸಾಕಾಗತ್ತಾ? ಈಗ ಬೆಕ್ಕು ನಾಯಿನ ಮನೇಲಿ ಸಾಕ್ಬೋದು, ನರಿನ ತಗೊಬಂದು ಮನೇಲಿ ಸಾಕಾಗತ್ತ? ಬಿಡೋಕ್ಕಾಗಲ್ಲ. ಅದು ನಮ್ಮ ನಂಬಿಕೆ ಮೇಲೆ ಇರೋದಷ್ಟೇ. ಈಗ ನಾವು ಬೆಳಗ್ಗೆ ಎದ್ದು ಕೈ ಮುಗಿಯೋದಕ್ಕೆ ದೇವರು ಕೈ ಮುಗಿಯೋ ಉದ್ದೇಶ ಏನು? ನೋಡಪ್ಪ, ನಾವು ಮಾಡೋ ಕೆಲಸದಲ್ಲಿ ಒಳ್ಳೇದನ್ನೇ ಸಾಧ್ಯವಾದಷ್ಟು ಒಳ್ಳೇದು. ನಾವು 100% ಒಳ್ಳೆಯವರಂತೂ ಆಗಕ್ಕಾಗಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ನಾವು 100% ಒಳ್ಳೇದೇ ಮಾಡ್ತೀನಿ, 100% ಒಳ್ಳೇದೇ ಮಾತಾಡ್ತೀನಿ ಅನ್ನೋದು ನಮ್ಮ ಮನಸ್ಸಲ್ಲಿ ಹಿಡಿತದಲ್ಲಿ ಇರಬೇಕು. ಅದು ಅದು ನಾವು ಮಾಡ್ಬೋದು ಅನ್ನೋದ್ರೆ ನಮ್ಮಿಂದನೇ ಪ್ರಯತ್ನ. ನಾವು ಮಾಡ್ಬೋದು ಅಂದ್ರೆ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂದ್ರಿಲ್ಲ. ಬೆಳಗ್ಗೆ ಎದ್ದು ನಾವು ಕೈ ಮುಗಿದು ಒಳ್ಳೇದು ಮಾಡಪ್ಪ, ಯಾವುದೇ ಥರ ಕೆಟ್ಟ ಘಟನೆ ನಡೆಯಪ್ಪ ಅಂತ ನಾವು ನಂಬಿಕೆ ಬೇಡ್ಕೊಂಡು ಹೋಗ್ತೀವಿ, ಪ್ರೇಮ್ ಮಾಡ್ಕೊಂಡು. ಅದ್ರ ಉದ್ದೇಶ ಏನು? ಈ ದಿನ ಒಳ್ಳೆ ದಿನ ಆಗಲಿ, ನಮಗೆ ಮಾಡೋ ಕೆಲಸ ಎಲ್ಲ ಒಳ್ಳೇದಾಗಲಿ, ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ಬೇರೆ ತೊಂದರೆ ನಮಗಾಗಬಾರ್ದು ಅನ್ನೋ ನಂಬಿಕೆ ಮೇಲೆ ಹೋಗ್ತೀವಿ. ನಂಬಿಕೆ ಮೇಲೆ ಆದರೂ ಕೆಲವು ಟೈಮ್ ಏನಾರ ಅಚಾತುರ್ಯ ನಡೆದಾಗ ನಾವು ದೇವ್ರನ್ನ ಬೋಯೋದು ತಪ್ಪು. ನಮ್ಮ ಮನೆ ಬರಲ್ಲಿ ಏನಿರ್ತದೆ ಅದು ಹಾಗೇ ಇರ್ತದೆ. ನಾವು ಅದನ್ನೇ ಎಲ್ಲನೂ ಒಳ್ಳೇದಾಗ್ಬಿಟ್ರೆ ದೇವ್ರು ಬೇಕು, ಕೆಟ್ಟದಾಗ್ಬಿಟ್ರೆ ದೇವ್ರು ಬೇಡ ಅನ್ನೋ ಇಲ್ಲ. ಒಳ್ಳೇದಾಗಲಿ ಕೆಟ್ಟದಾಗಲಿ ಎರಡೂ ಸಮಾನ ರೀತಿಯಲ್ಲಿ ಸ್ವೀಕರಿಸಬೇಕು, ಅದು ನನ್ನ ಉದ್ದೇಶ. ಅಂದರೆ ದೇವ್ರು ಇದ್ದಾನೆ ಖಂಡಿತ. ಹಾಗಾದ್ರೆ ದೆವ್ವ ಯಾರು? ದೇವರು ಇರ್ಬೋದು. ಈಗ ನನಗೆ ಅನುಭವ ಆಗಿಲ್ಲ ಅದ್ರ ಬಗ್ಗೆ, ಹಾಗಾಗಿ ನಾನು ಇಲ್ಲ ಅಂತ ವಾದ ಮಾಡ್ತೀನಿ. ಅನುಭವ ಆಗಿರೋರು ದೆವ್ವ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ದೆವ್ವ ಇಲ್ಲ ಅಂತ ಅನ್ನೋರು ಸ್ಮಶಾನದಲ್ಲಿ ಹೋಗಿ ಮನೆಗೆ ನೋಡಿ ಸರಿ. ಸ್ಮಶಾನದಲ್ಲಿ ಕೆಲವರು ಹುಲಿಕಲ್ ನಟರಾಜರೆಲ್ಲ ಮಲಗಿದಾರಲ್ಲ, ಏನು ಆಗಲ್ಲ. ಅವ್ರಿಗೇನು ಅನಿಸ್ತೇ ಇರ್ಬೋದು, ಬಹುಶಃ ಅವ್ರು ಹೋಗಿ ಪವಾಡಗಳನ್ನ ಮಾಡಿದಾಗ ಅವ್ರಿಗೇನು ತೋರಿಸದೇ ಇರ್ಬೋದು. ಇನ್ ಕೆಲವ್ರಿಗೆ ಆಗಿದೆಯಲ್ಲ, ಅದ್ರ ಮನಸ್ಸಿನ ಭಯ. ಈಗ ನಾವು ಗಾಳಿನ ಕಣ್ಣಾರ ನೋಡಿಲ್ಲ, ಆದ್ರೂ ಗಾಳಿ ಇದೆ, ಅದರಿಂದ ಉಸಿರಾಡ್ತಿದೀವಲ್ವಾ? ಗಾಳಿ ಎಲ್ಲಿದೆ ಅಂತಂದ್ರೆ ನಾವು ಹಿಡಿಯಕ್ಕಾಗತ್ತ? ಗಾಳಿ ಹಿಡಿಯಕ್ಕಾಗಲ್ಲ. ಸೂರ್ಯ ಚಂದ್ರ ಯಾವ ತರ ನಮ್ಮ ಕಣ್ಣಿಗೆ ಕಾಣ್ತಾರೋ, ನಾವು ಏನು ನಂಬಿದೀವಿ ಅದನ್ನ ದೇವ್ರು ಅಂತ. ಅದೇ ತರ ಸತ್ಯ ಸುಳ್ಳು ದೇವ್ರು ದೆವ್ವ ಎಲ್ಲ ಇದೆ ನಮ್ಮ ಜೀವನದಲ್ಲಿ, ಎಲ್ಲ ಇದಾವೆ. ಏನು ಅಂದ್ರೆ ಅನುಭವ ಆಗದೆ ಇರೋರು ಅನುಭವಕ್ಕಾಗಿ ಕಾಯ್ತಾರೆ, ಅನುಭವ ಆಗಿರೋರು ಅನುಭವದ ಬಗ್ಗೆ ತಿಳಿಸ್ತಾರೆ, ಅಷ್ಟೇ ಎರಡೇ ವ್ಯತ್ಯಾಸ. ಈಗ ನಮ್ಗೆ ಅನುಭವ ಆಗಿರ್ತದೆ, ನಾವು ಅನುಭವನ ವ್ಯಕ್ತಪಡಿಸ್ತೀವಿ. ಅನುಭವ ಆಗದೆ ಇದ್ದವರು ಇಲ್ಲ ದೆವ್ವ ಇಲ್ಲ, ಇದೆಲ್ಲ ಸುಮ್ಮನೆ ನಾಟಕ, ಇದೆಲ್ಲ ಪ್ರಚಾರಕ್ಕೋಸ್ಕರ ಮಾಡೋದು ಅಂತ ಕೆಲವರು ಹೇಳ್ತಾರೆ. ಆದರೆ ಅನುಭವ ಆಗಿರೋರು ಅನುಭವದ ಬಗ್ಗೆ ತಿಳಿಸ್ತಾರೆ. ಯಾವತ್ತೂ ಅನುಭವದ ಬಗ್ಗೆ ಅನುಭವ ಆಗೋವರೆಗೂ ಕಾಯ್ಬೇಕು. ಅನುಭವ ಆಗಿದಾಗ ತಾನಷ್ಟಕ್ಕೆ ತಾನೇ ಸರಿ ಹೋಗ್ತದೆ. ತುಂಬ ಧನ್ಯವಾದಗಳು ಚಂದ್ರ ಅವರ. ಒಳ್ಳೆ ಉಪಯುಕ್ತವಾದ ಮಾಹಿತಿಗಳನ್ನ ಕೊಟ್ಟರೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು. ಇನ್ನೂ ಅನೇಕ ಜನ ತಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ವ್ಯಕ್ತಿಗಳನ್ನು ತಮ್ಮ ಚಾನಲ್ ಮುಖಾಂತರ ಎಲ್ಲರೂ ಜಗತ್ತಿಗೆ ಪರಿಚಯಿಸ್ತಿದ್ದೀರಾ. ತಮಗೂ ಒಳ್ಳೆಯದಾಗಲಿ, ಎಲ್ಲ ಚಂದದಾರರಿಗೂ ಒಳ್ಳೆಯದಾಗಲಿ ಅಂತ. ನಮಸ್ಕಾರ ಚಂದ್ರ.